ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ನವಿತಾ ಜೈನ್. ವೀಕ್ಷಕರೇ, ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣ ಸಂಬಂಧ ಸಿಐಡಿ ಅಧಿಕಾರಿಗಳು ಮತ್ತೋರ್ವ ಆರೋಪಿಯನ್ನ ಬಂಧಿಸಿದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ ವಿಜಯ್ ಕುಮಾರ್ ಹೆಬ್ಬಾಳ್ಕರ್ ಬಂಧಿತ ಆರೋಪಿಯಾಗಿದ್ದಾನೆ. ಈತ ಕಲಬುರಗಿ ಸರ್ಕಾರಿ ಪದವಿ ಕಾಲೇಜಿನ ಎಕನಾಮಿಕ್ಸ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾನೆ. ಪಿಎಸ್ಐ ಪರೀಕ್ಷೆ ಹಿಂದಿನ ದಿನ ಕಾಲೇಜು ಕಟ್ಟಡಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಬ್ಲೂಟೂತ್ ಇಡಲು ಸಹಾಯ ಮಾಡಿದ್ದ ಎನ್ನಲಾಗ್ತಿದೆ. ಆರ್ಡಿ ಪಾಟೀಲ್ ಸೂಚನೆ ಪ್ರಕಾರ ವಿಜಯ್ ಕುಮಾರ್ ಅಭ್ಯರ್ಥಿಗಳಿಗೆ ಸಹಾಯ ಮಾಡ್ತಿದ್ದ. ಪ್ರೀತಿ ನಿರಾಕರಿಸಿದ್ಲು ಅಂತ ಕೆರಳಿದ ಯುವಕನೊಬ್ಬ ಅಪ್ರಾಪ್ತೆ ಮೇಲೆ ಆಸಿಡ್ ದಾಳಿ ನಡೆಸಿದ ಕ್ರೂರ ಘಟನೆ ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ನಡೆದಿದೆ. ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದ ಸುಮಂತ್ ಆಸಿಡ್ ಎರಚಿ ಪರಾರಿಯಾಗಿದ್ದ. ಸದ್ಯ ಆರೋಪಿಯನ್ನ ಬಂಧಿಸಲಾಗಿದೆ. ಗಾಯಾಳು ಬಾಲಕಿಯನ್ನ ಕೂಡಲೇ ಕನಕಪುರ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ನಂತರ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಹಾಲಪ್ಪ ಆಚಾರ್ ಸಂತ್ರಸ್ತ ಬಾಲಕಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಈ ನಡುವೆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆಸಿಡ್ ಸಂತ್ರಸ್ತೆಯನ್ನ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಮಾತಾಡಿಸಿದ್ದಾರೆ. ಬಾಲಕಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಅನುಪುರದಲ್ಲಿ ಕಲುಷಿತ ನೀರು ಸೇವಿಸಿ 3 ಸಾವನ್ನಪ್ಪಿದ್ರು. 80 ಜನರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಆದ್ದರಿಂದ ಗ್ರಾಮಸ್ಥರು ದೇವಿಯ ಶಾಪದ ಭಯದಿಂದ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಭವ್ಯ ಮೆರವಣಿಗೆಯೊಂದಿಗೆ ದೇವಿಯ ಮೂರ್ತಿ ಸ್ಥಾಪಿಸಿದ್ದಾರೆ. ಗ್ರಾಮದಲ್ಲಿ ಚಿಕ್ಕದಾದ ಮಾರಮ್ಮ ದೇವಿಯ ದೇವಸ್ಥಾನವಿತ್ತು. ಅದನ್ನು ದೊಡ್ಡದಾಗಿ ನಿರ್ಮಿಸಲು ಜನವರಿ 22ರಂದು ದೇವಸ್ಥಾನ ಡೆಮಾಲಿಷ್ ಮಾಡಲಾಗಿತ್ತು. ದೇವಿಯ ಮೂರ್ತಿಯನ್ನ ಕರೆಪತಾತ ಮಠದ ಕೋಣೆಯಲ್ಲಿ ಇಡಲಾಗಿತ್ತು. ಗ್ರಾಮಸ್ಥರು ದೇವಿಯ ಮೂರ್ತಿ ಪೂಜೆ ಮಾಡಿರಲಿಲ್ಲ. ಆದ್ದರಿಂದ ಇದೆಲ್ಲ ಸಮಸ್ಯೆಯಾಗಿದೆ ಅಂತ ಭಾವಿಸಿ ಮತ್ತೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲಾಗ್ತಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕಾಂಗ್ರೆಸ್ ನಾಯಕರು ರಾಜಹಂಸಗಡ ಕೋಟೆಯಲ್ಲಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆಗೆ ಮುಂದಾಗಿದ್ದಾರೆ. ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆ ಹೆಸರಲ್ಲಿ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಶಿವಾಜಿ ಮೂರ್ತಿಯನ್ನ ಕಾಂಗ್ರೆಸ್ ನಾಯಕರಿಂದ ಉದ್ಘಾಟನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ಲಾನ್ ಮಾಡಿಕೊಂಡಿದ್ದು, ಇದಕ್ಕೆ ರಮೇಶ್ ಜಾರಕಿಹೊಳಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಅನುದಾನದಲ್ಲಿ ನಿರ್ಮಾಣವಾಗಿರುವ ಪ್ರತಿಮೆಯ ಯಾಕೆ ಕಾಂಗ್ರೆಸ್ ನಾಯಕರಿಂದ ಉದ್ಘಾಟನೆ ಅನ್ನುವ ಪ್ರಶ್ನೆಯನ್ನ ರಮೇಶ್ ಜಾರಕಿಹೊಳಿ ಕೇಳಿ ಹೆಬ್ಬಾಳ್ಕರ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ರಾಜಹಂಸಗಡದಲ್ಲಿ ರಮೇಶ್ ಜಾರಕಿಹೊಳಿ ಚನ್ನರಾಜ್ ಹಟ್ಟಿಹೊಳಿ ಮುಖಾಮುಖಿಯಾಗಿದ್ದಾರೆ. ರಾಜಹಂಸಗಡದ ರಸ್ತೆಯಲ್ಲಿ ಒಂದೇ ಕಾರು ಹೋಗುವಷ್ಟು ಜಾಗ ಇದ್ದು ಕೆಲ ಹೊತ್ತು ಇಬ್ಬರ ಕಾರು ಮುಖಾಮುಖಿಯಾಗಿ ನಿಂತಿದ್ವು. ಕೊನೆಗೆ ಚನ್ನರಾಜ್ ಕಾರನ್ನ ಹಿಂದಕ್ಕೆ ತೆಗೆದುಕೊಂಡಿದ್ದು ರಮೇಶ್ ಹಾಗೂ ಚನ್ನರಾಜ್ ಅಭಿಮಾನಿಗಳ ಘೋಷಣೆಯನ್ನು ಅವರು ಕೂಗಿದ್ರು. ಇವಾಗ ಮಾನ್ಯ ಶಾಸಕರ ಹಕ್ಕುಚ್ಯುತಿ ಆಗ್ತಾ ಇದೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರ ಹಕ್ಕುಚ್ಯುತಿ ಆಗ್ತಾ ಇದೆ. ಇವರು ಗೋಕಾಕ್ ಶಾಸಕರು. ಇವರಿಗೆ ಬೆಳಗಾವಿಗೆ ಏನ್ ಸಂಬಂಧ? ಇವರೇನು ಡಿಸ್ಟ್ರಿಕ್ಟ್ ಮಿನಿಸ್ಟರು? ಗೋಕಾಕ್ ಮತಕ್ಷೇತ್ರಕ್ಕೆ ಇವ್ರು ಶಾಸಕರು, ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಶಾಸಕ ಲಕ್ಷ್ಮೀ ಹೆಬ್ಬಾಳ್ಕರ್. ಅವರ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರುವಂತ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ, ಹಕ್ಕುಚ್ಯುತಿ ಮಾಡಿದ್ದಾರೆ. ವಿಧಾನಸಭೆ ಸ್ಪೀಕರ್ಗೆ ನಾವು ಲೆಟರ್ ಬರೀತೀವಿ. ಲಿಖಿತ ರೂಪದಲ್ಲಿ ಇವರು ಮಾಡಿದಂತ ಹಕ್ಕುಚ್ಯುತಿಯನ್ನು ನಾವು ಸ್ಪೀಕರ್ಗೆ ನಾವು ಲೆಟರ್ ಬರೀತೀವಿ. ಇವಾಗ ಮಾನ್ಯ ಶಾಸಕರ ಹಕ್ಕುಚ್ಯುತಿ ಆಗ್ತದೆ. ಈ ನಡುವೆ ತಮ್ಮ ಬಗ್ಗೆ ಮಾತಾಡಿದ ಚನ್ನರಾಜ್ ಹಟ್ಟಿಹೊಳಿಗೆ ರಮೇಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಆತ ಬಹಳ ಸಣ್ಣ ಹುಡುಗ, ಗಾಡಿ ಹೊಡೆದು ಬಾಗಿಲ್ ಕಾದು MLC ಆದವ ಅಂತ ರಮೇಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ. ಅವರ ಪಾಪ ಸಣ್ಣ ಹುಡುಗವ, ಅವನು ಗಾಡಿ ಹೊಡೆದು ಬಾಗಲಕಾದು ಆದ MLC ಆದವ. ಅವೇನು ಅಥೆಂಟಿಕ್ ಅವ ಏನೋ ದೊಡ್ಡ ಹೋರಾಟ ಮಾಡಿ ಏನು ಸಂಘಟನೆ ಮಾಡಿ ಮನುಷ್ಯಲ್ಲ. ಇವನು ಮಾಡೋದಿಲ್ಲ. ಇವ್ಯಾರು ನನ್ನ ಲೆವೆಲ್ ಅಲ್ಲ ಈ ಒಂದು ವಿಚಾರ ಎಷ್ಟು ಕನಿಷ್ಠ ಜ್ಞಾನ ಇಲ್ಲ ಅವ್ರಿಗೆ. ಶಾಸಕರು ಇರ್ಬೋದು, MLC ನಾನು ಪ್ರೋಟೋಕಾಲ್ ಅವರು ಹಕ್ಕುಚ್ಯುತಿ ಮಾಡಿ ಅವ್ರಿಗೆ ಹಕ್ಕಿದೆ. ನನ್ನ ಪಕ್ಷ ಸಂಘಟನೆ ಮಾಡೋಕ್ಕೆ ಅವರ ಪಾಪ. ಅಶ್ವಥ್ ನಾರಾಯಣ್ ಅಸ್ವಸ್ಥ ನಾರಾಯಣ ಅಶ್ವಥ್ ನಾರಾಯಣ್ ಮೆಂಟಲ್ ಇರಬೇಕು ಅಂತ ಅಶ್ವಥ್ ನಾರಾಯಣ್ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜೊತೆಗೆ ಕಟೀಲ್ ಬಗ್ಗೆಯೂ ಕೂಡ ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ಇಂಥವರು ರಾಜಕಾರಣದಲ್ಲಿರಲು ಲಾಯಕ್ಕಿಲ್ಲ ಅಂತ ಕಟೀಲ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಶ್ವಥ್ ನಾರಾಯಣ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವನೊಬ್ಬ ಕಟೀಲ್ ಅಂತ ಒಬ್ಬ ಬಿಜೆಪಿ ಅಧ್ಯಕ್ಷ. ಅವ್ರು ಹೇಳ್ತಾನಲ್ಲೇ ನೀವೆಲ್ಲ
ರಸ್ತೆ ಕೆಲಸ, ಚರಂಡಿ ಕೆಲಸ, ಸೇತುವೆ ಕೆಲಸ ಇವೆಲ್ಲ ಏನು ಹೇಳ್ಬೇಡ್ರಿ. ಲವ್ ಜಿಹಾದ್ ಅಂತ ಹೋಗ್ರಿ, ಲವ್ ಜಿಹಾದ್ ಅಂತ ಹೇಳ್ಕೊಂಡು ಹೋಗ್ರಿ ಜನಗಳ ಹತ್ರಕ್ಕೆ. ನನಗೆ ಹೇಳ್ತೇನೆ, ಅಸ್ವಸ್ಥ ನಾರಾಯಣ ಅವ್ರು ನನಗೆ ಹೇಳ್ತೇನೆ, ಟಿಪ್ಪು ಸುಲ್ತಾನ್ ಮುಗಿಸಿದ್ರಿ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ 13 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಕೇಸರಿ ಬಣ್ಣದ ಹೂವನ್ನ ಕಿವಿಯಲ್ಲಿ ಇಟ್ಕೊಂಡು ಸದನಕ್ಕೆ ಬಂದಿದ್ರು. ನಾವು ಸಿದ್ದರಾಮಯ್ಯ ಅವರನ್ನ ಮೆಚ್ಚಿಸೋದಕ್ಕೆ ಬಜೆಟ್ ಮಾಡಲಿಲ್ಲ, ರಾಜ್ಯದ ಜನರ ಅಭಿವೃದ್ಧಿಗಾಗಿ ಬಜೆಟ್ ಮಾಡಿದ್ದೇವೆ ಅಂತ ಟಾಂಗ್ ಕೊಟ್ರು. ಈ ಒಂದು ವ್ಯವಸ್ಥೆಯಲ್ಲಿ ನಂಬಿಕೆ ಇರಬೇಕಾಗಿತ್ತು. ಅಟ್ಲೀಸ್ಟ್ ಆ ಆಯವ್ಯಯನ ಓದಿದ ಮೇಲಾದರೂ ಪ್ರತಿಭಟನೆ ಮಾಡಬೇಕಾಗಿ. ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವರು 13 ಸಲ ಅವರೇ ವಿತ್ತ ಸಚಿವರಾಗಿ ಆಯವ್ಯಯವನ್ನು ಮಂಡಿಸಿರುವಂಥವ್ರು. ಅವರಿಗೆ ಕನಿಷ್ಠ ಈ ಒಂದು ವ್ಯವಸ್ಥೆಯಲ್ಲಿ ನಂಬಿಕೆ ಇರಬೇಕಾಗಿತ್ತು. ಅಟ್ಲೀಸ್ಟ್ ಆ ಆಯವ್ಯಯನ ಓದಿದ ಮೇಲಾದರೂ ಪ್ರತಿಭಟನೆ ಮಾಡಬೇಕಾಗಿತ್ತು ಅಥವಾ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು. ಒಬ್ಬರು ಪೂರ್ವಾಗ್ರಹ ಪೀಡಿತರಾಗಿ ಮೊದಲೇ ನೀವು ಕೇಸರಿ ಬಣ್ಣದ ಹೂವನ್ನು ಇಟ್ಕೊಂಡು ಕಿವಿಯಲ್ಲಿ ಬಂದರೆ ಅಲ್ಲಿಗೆ ನೀವು ರಾಜ್ಯದ ಜನರ ಮುಂದೆ ರಾಜಕೀಯವಾಗಿ ನೀವು ದಿವಾಳಿ ಆಗಿದ್ದೀರಿ ಅನ್ನುವಂಥದ್ದನ್ನು, ಆ ಸಂದೇಶವನ್ನು ನೀವು ರವಾನೆ ಮಾಡಿದ್ದೀರಿ. ಆದರೆ ನೀವು ಆಯವ್ಯಯ ಮಂಡಿಸುವಾಗೇ ಈ ರೀತಿಯಲ್ಲಿ ಪ್ರತಿಕ್ರಿಯಿಸುವಂಥದ್ದು, ಈ ರೀತಿಯಲ್ಲಿ